ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು, ಸೋರಠ ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮ ಪ್ರಾಣ ಪ್ರಿಯನಾಥ ತುಮ್ಹ ಸತ್ಯ ಬಚನ ಮಮತಾತ್ ಪುನಿ ಪುನಿ ಮಿಲತ್ ಭರತ ಸುನಿ ಹರ್ಷ ನ ಹೃದಯ ಸಮಾತ್ ಭರತ ಚರಣ ಸಿರುನಾಯಿ ತುರಿತ ಗಯವು ಕಪಿ ರಾಮ ಪಹಿ ಕಹಿ ಕುಸಲ ಸಬ ಜಾಯಿ ಹರಷಿ ಚಲೆವು ಪ್ರಭು चान चढ़ी हर्षि भरत कोसलपुर आये समाचार सब गुरहि सुनाये पुनि मंदिर महबात जनाई आवत नगर कुशल रघुराई सुनत सकल जननी उठी धाई कहीं प्रभु कुशल भरत समुझाई समाचार पुरबासिन्ह पाये नर अरु नारी हर्षि सब धाये दधि दुर्बारोचन फल फूला नव तुलसी दल मंगल मूला भरी भरी हेम थार भामिनी गावत चली सिंधुर गामिनी जे जैसे ही तैसे ही उठी धावही बल वृद्ध कह संग न लावही एक एक कह बूझही भाई तुम देखे दयाल रघुराई अवधपुरी प्रभु आवत जानी भई सकल शोभा कई खानी बहई सुहावन त्रिभिद समीरा भई सरजु अति निर्मल ನೀರಾ. ಇವು ಚೌಪಾಯಿಗಳು, ಸೋರಠ ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಹನುಮಂತ ಭರತನ ವಿನಮ್ರ ಮಾತುಗಳನ್ನು ಕೇಳಿ ಅವನ ಪಾದಕ್ಕೆ ತಲೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ. ಈ ಚರಾಚರ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಶ್ರೀ ರಘುನಾಥ ತನ್ನ ಮುಖದಿಂದ ಯಾರ ಗುಣಗಾನವನ್ನು ಮಾಡ್ತಾನೋ, ನಿರಂತರವಾಗಿ ವರ್ಣನೆ ಮಾಡ್ತಾ ಇರ್ತಾನೋ ಅಂಥ ಭರತ ವಿನಮ್ರನಾಗಿರದೆ, ಪರಮ ಪುನೀತನಾಗಿರದೆ, ಸದ್ಗುಣ ಸಿಂಧುವಲ್ಲದೆ ಇನ್ನೇನಾಗಿರೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಹನುಮಂತ ಹೇಳ್ತಾನೆ, ಪ್ರಭು ಶ್ರೀರಾಮನಿಗೆ ನೀವು ಬಹಿಪ್ರಾಣ ಅಂದರೆ ನೀವು ಹೊರಗಡೆ ಇರುವಂಥ ಪ್ರಾಣ ಅಂತ ಹೇಳ್ತಾ ಇರೋದು. ನಾನು ಸತ್ಯವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ನೀವೇ ಅವನಿಗೆ ಪ್ರಾಣ. ಇದನ್ನು ಕೇಳಿದ ತಕ್ಷಣ ಭರತ ಅವನನ್ನು ಮತ್ತೆ ಮತ್ತೆ ಆಲಿಂಗನೆ ಮಾಡ್ಕೊಳ್ತಾನೆ. ಅವನ ಹೃದಯದಲ್ಲಿ ಸಂತೋಷ ಅನ್ನೋದು ಹಿಡಿಸೋದಕ್ಕಾಗ್ತಾ ಇಲ್ಲ. ಅಷ್ಟು ತುಂಬಿ ಬರ್ತಾ ಇದೆ ಅವನ ಹೃದಯದಲ್ಲಿ ಸಂತೋಷ ಅನ್ನೋದು. ಭರತನ ಚರಣಗಳಿಗೆ ಹಣೆಯಿಂದ ನಮಸ್ಕಾರ ಮಾಡಿಕೊಂಡು ಹನುಮಂತ ಕೂಡಲೇ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ವಾಪಸ್ ಹೋಗಿ ಅವನಿಗೆ ಭರತನ ಕ್ಷೇಮ ಸಮಾಚಾರವನ್ನು ತಿಳಿಸ್ತಾನೆ. ಭರತ ಕ್ಷೇಮವಾಗಿದ್ದಾನೆ ಅಂತ. ಆಗ ಶ್ರೀರಾಮಚಂದ್ರ ಪ್ರಭು ತುಂಬ ಸಂತೋಷ ಪಟ್ಕೊಂಡು ಪುಷ್ಪಕವನ್ನು ಏರಿ ಅಯೋಧ್ಯೆಯ ಕಡೆಗೆ ಹೊರಡ್ತಾನೆ. ಈ ಕಡೆ ಭರತ ಕೂಡ ತುಂಬ ಆನಂದ ತುಂದಿಲನಾಗಿ ನಂದಿ ಗ್ರಾಮದಿಂದ ಅಯೋಧ್ಯ ನಗರಕ್ಕೆ ಬರ್ತಾನೆ. ಗುರು ವಸಿಷ್ಠರಿಗೆ ಎಲ್ಲ ವಿಷಯವನ್ನು ತಿಳಿಸ್ತಾನೆ. ಶ್ರೀ ರಘುರಾಮ ಕ್ಷೇಮವಾಗಿ ನಗರಕ್ಕೆ ವಾಪಸ್ ಬರ್ತಾ ಇರೋ ಸುದ್ದಿಯನ್ನು ಅರಮನೆಯಲ್ಲಿ ಎಲ್ಲರಿಗೂ ಕೂಡ ತಿಳಿಸ್ತಾನೆ. ಈ ವಿಷಯ ಕಿವಿಗೆ ಬಿದ್ದಿದ್ದೇ ತಡ ರಾಜಮಾತೆಯರೆಲ್ಲ ಎದ್ದು ಆನಂದದಲ್ಲಿ ಮುಳುಗೋಗಿ ಓಡಿ ಭರತನ ಹತ್ರಕ್ಕೆ ಬರ್ತಾರೆ. ಭರತ ಪ್ರಭುವಿನ ಕುಶಲವನ್ನೆಲ್ಲ ತಿಳಿಸಿ ಅವನು ಕ್ಷೇಮವಾಗಿದ್ದಾನೆ, ಬರ್ತಾ ಇದ್ದಾನೆ ಅಂತೆಲ್ಲ ಹೇಳಿ ಅವರನ್ನು ತೃಪ್ತಿಪಡಿಸ್ತಾನೆ. ಪುರಜನರು ಕೂಡ ಈ ಸಂತೋಷ ವಾರ್ತೆಯನ್ನು ಕೇಳಿದ ತಕ್ಷಣ ತುಂಬ ಸಂತೋಷದಿಂದ ಓಡಿ ಬರ್ತಾರೆ. ಸುಮಂಗಲಿಯರಾದಂತಹ ಸ್ತ್ರೀಯರು ಶ್ರೀರಾಮನಿಗೆ ಸ್ವಾಗತವನ್ನು ಮಾಡೋದಕ್ಕೋಸ್ಕರ ಮೊಸರು, ಗರಿಕೆ, ಗೋರೋಚನ, ಹಣ್ಣು, ಹೂವು, ಮಂಗಳ ಮೂಲವಾದಂತಹ ನವ ತುಳಸಿ ದಳಗಳು, ಈ ರೀತಿಯ ಎಲ್ಲ ಮಂಗಳ ದ್ರವ್ಯಗಳನ್ನು ಕೂಡ ಚಿನ್ನದ ಹರಿವಾಣಗಳಲ್ಲಿ ತುಂಬಿಕೊಂಡು ಅವುಗಳನ್ನು ಹಿಡ್ಕೊಂಡು ಮದಗಜಗಮನೆಯರಾದ ಅವರು ಮಂಗಳ ಗೀತೆಗಳನ್ನು ಹಾಡ್ತಾ ಮುಂದೆ ನಡೀತಾ ಹೋಗ್ತಾರೆ. ಜನರು ಹೇಗಿದ್ರೋ ಹಾಗೆ ಎದ್ದು ಓಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನಮಗೆ ರಾಮನ ದರ್ಶನ ಸಿಗೋದಿಲ್ವೋ ಅಂತ ಅವರು ರೆಡಿ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಇದೆಲ್ಲ ಏನಿಲ್ಲ, ಹೇಗಿದ್ರೋ ಹಾಗಾಗಿ ಎದ್ದೆದ್ದು ಓಡಿ ಬರ್ತಾ ಇದ್ದಾರೆ. ಬಾಲಕರು ವೃದ್ಧರನ್ನ ಯಾರೂ ಜೊತೆಗೆ ಕರ್ಕೊಂಡೇ ಹೋಗ್ತಾ ಇಲ್ಲ. ಅಂದರೆ ನಮಗೆ ದರ್ಶನ ಸಿಗಬೇಕು ಅನ್ನೋ ಒಂದು ಉತ್ಸುಕತೆಯಲ್ಲಿದ್ದಾರೆ. ಚಿಕ್ಕ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಆಮೇಲೆ ವಯಸ್ಸಾದವ್ರನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ಕೇಳ್ತಾರೆ, ತಮ್ಮ ನೀನು ದಯಾಳುವಾದಂತಹ ಶ್ರೀ ರಘುರಾಮನನ್ನು ನೋಡಿದ್ಯಾ ಅಂತ. ಅಂದರೆ ಎಲ್ಲಿ ನಾನು ತಪ್ಪಿಸ್ಕೊಂಡ್ಬಿಡ್ತೀನೋ ಅಂತ ನೀನು ನೋಡಿದ್ರೆ ಹೇಳು, ನಾನು ಹೋಗ್ಬೇಕು ನೋಡೋಕ್ಕೆ ಅಂತ. ನಿನಗೇನಾದರೂ ದರ್ಶನ ಸಿಗ್ತಾ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಆ ಪ್ರಭು ಬರ್ತಾ ಇದ್ದಾನೆ ಅನ್ನೋದನ್ನ ತಿಳಿದಿದ ತಕ್ಷಣನೇ ಅಯೋಧ್ಯ ನಗರ ಸಕಲ ಸೌಂದರ್ಯದ ನಿಧಿಯಾಗ್ಬಿಡುತ್ತೆ. ಶೀತಲ ಮಂದ ಸುಗಂಧಿತ ಚಲುವಾದ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಸರಿಯೂ ನದಿಯ
ನೀರು ಕೂಡ ಅತ್ಯಂತ ನಿರ್ಮಲವಾಗಿಬಿಡುತ್ತೆ. ಅಂದರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಆ ಪ್ರಕೃತಿಯ ಸೌಂದರ್ಯನೇ ಬೇರೆ ಥರ ಇರುತ್ತೆ. ಎಲ್ಲೂ ಕೂಡ ಗದ್ದಲ ಆ ರೀತಿ ಇರೋದಿಲ್ಲ. ತಂಪಾಗಿರುವಂಥದ್ದು, ಗಾಳಿ ಕೂಡ ಸುಗಂಧವಾಗಿ ಮಂದಗತಿಯಲ್ಲಿ ಇರುವಂಥದ್ದು, ನದಿ ಕೂಡ ನಿರ್ಮಲವಾಗಿರುವಂಥದ್ದು, ಈ ರೀತಿಯ ಒಂದು ವಾತಾವರಣ ಎಲ್ಲ ಸೃಷ್ಟಿಯಾಗುತ್ತೆ. ಅಯೋಧ್ಯೆ ನಗರನೇ ಒಂದು ಸೌಂದರ್ಯದ ನಿಧಿನೇ ಆಗಿಬಿಡುತ್ತೆ ಅಂತ ಇಲ್ಲಿ ತುಳಸಿದಾಸರು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.